ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರಾದ ಯೇಸು ನಿಮ್ಮ ಸಂಗಡ ಇರುವುದರಿಂದ ನೀವು ಚೆನ್ನಾಗಿಯೇ ಇರಬೇಕು, ಸಂತೋಷವಾಗಿಯೇ ಇರಬೇಕು, ಸರಿನಾ? ಲೋಕದಲ್ಲಿ ಇರುವವರೆಗೂ ನಾವು ಹಾದು ಹೋಗುವ ಮಾರ್ಗದಲ್ಲಿ ಅನೇಕ ವಿಷಯಗಳು ಸಂಭವಿಸಬಹುದು. ಆದರೆ ನೀವು ಯಾವುದರ ಕುರಿತು ಸೋತು ಹೋಗದೆ ಯೇಸುವನ್ನು ನೆನೆಸಿ ಆತನೊಂದಿಗೆ ನಡೆಯಬೇಕು. ಆದ್ದರಿಂದಲೇ ದೇವರೊಂದಿಗೆ ನಡೆಯುವಂತೆ ದೇವರು ನಿಮ್ಮೊಟ್ಟಿಗೆ ಪ್ರತಿನಿತ್ಯ ಮಾತನಾಡುತ್ತಾ ಇದ್ದಾರೆ. ಇಂದು ಕೂಡ ಒಂದು ಸತ್ಯವೇದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ಬಹಳ ಮುಖ್ಯವಾದದ್ದು ಕೀರ್ತನೆಗಳು 141 4ನೇ ವಾಕ್ಯದಲ್ಲಿ ಒಬ್ಬ ಭಕ್ತನು ಹೇಳುತ್ತಾನೆ, ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದಂತೆಯೂ ನಾನು ದುಷ್ಟರೊಡನೆ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸದಂತೆಯೂ ನನ್ನನ್ನು ಕಾಪಾಡು. ದೇವರೇ, ನನ್ನ ಹೃದಯವನ್ನು ನೀವೇ ಕಾಪಾಡಬೇಕು. ನನ್ನ ಹೃದಯವು ಇಂತಹ ಕಾರ್ಯಗಳಿಗೆ ಹೋಗಬಾರದು. ಎಂತಹ ಕಾರ್ಯಗಳು? ದುರಾಚಾರವನ್ನು ಮೆಚ್ಚಿ ದುಷ್ಟರೊಂದಿಗೆ ಕೂಡಿ ನಾನು ಕೆಲಸಗಳನ್ನು ನಡೆಸಬಾರದು. ಅಂದರೆ ಈವಲ್ ಥಿಂಗ್ಸ್, ತಪ್ಪಾದ ಕಾರ್ಯಗಳನ್ನು ನಾನು ಮಾಡಬಾರದು. ಕೆಲ ದುಷ್ಟ ಮನುಷ್ಯರು ನನ್ನ ಸಂಗಡ ಇರಬಹುದು. ಅವರೊಂದಿಗೆ ಸೇರಿ ಕೆಟ್ಟ ಕೆಲಸಗಳನ್ನು ಮಾಡದೇ ಇರುವಂತೆ ನನ್ನ ಹೃದಯವನ್ನು ಕಾಪಾಡಿರಿ. ಒಳ್ಳೆಯ ಒಂದು ಪ್ರಾರ್ಥನೆ ಅಲ್ಲವಾ? ನಾವು ಬಾಳುವ ಈ ಲೋಕದಲ್ಲಿ ನೀವು ನೀತಿ ನ್ಯಾಯದಿಂದ ನಡೆದುಕೊಳ್ಳಬೇಕು ಅಂದುಕೊಳ್ಳುತ್ತೀರಿ. ಜೊತೆಗೆ ಇರುವಂಥವರು ಸ್ವಲ್ಪವಾಗಿ ಹಾಗೆ ಮಾತನಾಡಿ ಅವರು ತಪ್ಪುಗಳನ್ನು ಮಾಡುತ್ತಾ ಇರುವುದರಿಂದ ನಾವು ಕೂಡ ತಪ್ಪುಗಳನ್ನು ಮಾಡುವವರಾಗಿ ಬದಲಾಗುವಂತೆ ಮಾಡಿಬಿಡುವರು. ನೀವು ಆ ರೀತಿ ಗಮನಿಸಿದ್ದೀರಾ? ಒಬ್ಬನು ಲಂಚ ತೆಗೆದುಕೊಳ್ಳದೆ ನ್ಯಾಯವಾಗಿ ಇರುತ್ತಾನೆ. ಲಂಚ ತೆಗೆದುಕೊಳ್ಳುವಂಥ ಅಧಿಕಾರಿ ಏನು ಮಾಡುತ್ತಾನೆ? ಇವನು ಲಂಚ ತೆಗೆದುಕೊಳ್ಳುತ್ತಾನೆ. ಅವನು ಲಂಚ ತೆಗೆದುಕೊಳ್ಳದೆ ಇರುವುದರಿಂದ ಮನಸ್ಸಾಕ್ಷಿ ಚುಚ್ಚುತ್ತದೆ. ಆಗ ಏನು ಮಾಡುತ್ತಾನೆ? ಅವನು ಕೂಡ ಈ ಒಂದು ಕೆಟ್ಟ ಕಾರ್ಯವನ್ನು, ಈ ತಪ್ಪನ್ನು ಮಾಡುವಂತೆ ಮಾಡಬೇಕೆಂದು, ನಿನಗೆ ಬುದ್ಧಿ ಇದೆಯಾ? ಎಲ್ಲರೂ ಮಾಡುವುದಿಲ್ಲವಾ? ಮಂತ್ರಿಗಳು ಮಾಡುತ್ತಾರೆ, ಮೇಲಧಿಕಾರಿಗಳು ಮಾಡ್ತಾರೆ, ಅವರು ಇವರೆಲ್ಲ ಮಾಡುತ್ತಾರೆ. ಎಲ್ಲರೂ ಆ ರೀತಿ ಮಾಡುತ್ತಾರೆ. ಲೋಕದಲ್ಲಿ ನಾವು ಬಾಳಬೇಕಲ್ವಾ? ನೀನು ಮಾತ್ರ ಏನು ತೆಗೆದುಕೊಳ್ಳದೆ ಪರಿಶುದ್ಧವಾಗಿ ಇರುತ್ತೀಯಾ? ನಿನಗೂ ಅವಶ್ಯಕತೆಗಳು ಇದೆ ಅಲ್ಲ? ಮಕ್ಕಳನ್ನು ಓದಿಸಬೇಕಲ್ಲ? ಇಲ್ಲ, ನಾನು ನೀತಿವಂತನಾಗಿ ಯಥಾರ್ಥವಂತನಾಗಿ ಇರುತ್ತೇನೆ. ಅವರು ಸ್ವಲ್ಪವಾಗಿ ಮಾತನಾಡಿ ಆ ಪರಿಸ್ಥಿತಿಯನ್ನು ಉಂಟು ಮಾಡಿ ನಮ್ಮನ್ನು ಪಾಪದೊಳಗೆ ಮಾಡುವುದು. ಅಂತಹ ಜನರು ಕೆಲಸ ಮಾಡುವಲ್ಲಿ ಇರುತ್ತಾರೆ, ಸೇವೆ ಮಾಡುವ ಸ್ಥಳದಲ್ಲಿ ಇರುತ್ತಾರೆ, ನಿಮ್ಮ ಮನೆಯಲ್ಲೂ ಇರುತ್ತಾರೆ. ಅವರು ತಪ್ಪು ಮಾಡುವುದು ಮಾತ್ರವಲ್ಲದೆ ನಾವು ಕೂಡ ಅದೇ ತಪ್ಪನ್ನು ಮಾಡುವಂತೆ ಪ್ರೇರೇಪಿಸಿ ನಮ್ಮನ್ನು ತಮ್ಮೊಂದಿಗೆ ಸೇರಿಸಿಕೊಳ್ಳಲು ಅವರು ಈ ರೀತಿಯ ಕಾರ್ಯಗಳನ್ನು ಮಾಡುತ್ತಾರೆ. ದಾವೀದನು ಹೇಳುತ್ತಾನೆ, ಇಂತಹ ದುರಾಚಾರಗಳನ್ನು ನಾನು ಮಾಡದೇ ಇರುವಂತೆ, ಆ ದುಷ್ಟರೊಂದಿಗೆ ಸೇರಿ ಅದನ್ನು ನಡೆಸದೇ ಇರುವಂತೆ ನನ್ನ ಹೃದಯವನ್ನು ಕಾಪಾಡಿರಿ. ಸುಂದರವಾದ ಪ್ರಾರ್ಥನೆ ಅಲ್ಲವಾ? ನಾವು ಕೂಡ ಆ ರೀತಿ ಪ್ರಾರ್ಥಿಸಬೇಕು. ದೇವರೇ, ಈ ಕೆಟ್ಟ ಜನರೊಂದಿಗೆ ಸೇರಿ ಅನೇಕರು ಏನು ಹೇಳುತ್ತಾರೆ? ಯಾಕೆ ಕುಡಿಯುತ್ತೀರಿ? ನನ್ನ ಸ್ನೇಹಿತರೊಂದಿಗೆ ಸೇರಿ ಹುಡುಗಾಟಕ್ಕೆ ಕುಡಿಯಲು ಆರಂಭಿಸಿದೆ. ಸ್ವಲ್ಪ ಟೇಸ್ಟ್ ನೋಡು, ಈ ರೀತಿಯಾಗಿ ಕುಡಿಸಿದರು. ನಂತರ ಹಾಗೆ ಸ್ವಲ್ಪ ಕುಡಿದು ದಾಸರಾಗಿ ಬಿಡುವರು. ಸ್ವಲ್ಪ ಇದನ್ನು ಮಾಡು, ಹೇಗಿದೆ ಎಂಬುದಾಗಿ ನೋಡು, ಸ್ವಲ್ಪ ಉಪಯೋಗಿಸಿ ನೋಡು ಎಂಬುದಾಗಿ ಆ ರೀತಿಯಾಗಿಯೇ ಆರಂಭದಲ್ಲಿ ಕೊಡುತ್ತಾರೆ. ಆ ರೀತಿಯಾಗಿ ಆರಂಭಿಸಿ ಅನೇಕರು ಆ ಪಾಪದಲ್ಲಿ ಸಿಲುಕಿ ತವಕಿಸುತ್ತಾ ಇದ್ದಾರೆ. ಹಾಗಾದರೆ ಇಂತಹ ಕಾರ್ಯಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡಿ. ಒಂದು ಸುಂದರವಾದ ಪ್ರಾರ್ಥನೆ. ನಾವು ಬಾಳುವಂಥ ಈ ಲೋಕದಲ್ಲಿ ನಮ್ಮನ್ನು ಉರುಳಿಗೆ ಸಿಲುಕಿಸುವವರು ಪಕ್ಕದಲ್ಲೇ ಇರುತ್ತಾರೆ, ತಿಳಿದವರಾಗಿರುವರು, ಒಡನಾಡಿದವರಾಗಿರುವರು. ಆದರೆ ಅವುಗಳಿಗೆಲ್ಲ ತಪ್ಪಿಸಿ ನಮ್ಮನ್ನು ಕಾಪಾಡುವಂತೆ ನಾವು ಪ್ರಾರ್ಥಿಸಬೇಕು. ನೀವು ಕೂಡ ಅದೇ ರೀತಿಯಾಗಿ ಕೆಲವೊಂದು ಕಾರ್ಯಗಳಲ್ಲಿ ಸಿಲುಕಿಕೊಂಡಿರಾ? ಉರುಳುಗಳಲ್ಲಿ ಸಿಕ್ಕಿ ಬಿಡುಗಡೆ ಹೊಂದಲಾಗದೆ ತವಕಿಸುತ್ತಾ ಇದ್ದೀರಾ? ಯೇಸು ಬಿಡುಗಡೆ ಕೊಡುವನು. ದೇವರೇ, ಈ ತಪ್ಪಾದ ಫ್ರೆಂಡ್ಶಿಪ್ನಿಂದ ಈ ಉರುಳಿನಲ್ಲಿ ಸಿಲುಕಿಕೊಂಡೆ, ನನ್ನನ್ನು ಬಿಡುಗಡೆ ಮಾಡಿರಿ, ನನ್ನನ್ನು ಕಾಪಾಡಿರಿ ಎಂದು ಪ್ರಾರ್ಥಿಸಿ ದೇವರು ಖಂಡಿತ ಸಹಾಯ ಮಾಡುವರು. ಇಂದು ನಿನಗೆ ಸಹಾಯ ಮಾಡುವರು ಮಗನೇ, ನಿನಗೆ ಸಹಾಯ ಮಾಡುವರು ಮಗಳೇ. ನೀನು ಬೇಕೆಂದು ಮಾಡಲಿಲ್ಲ, ನೀನು ಹೋಗಿ ಅದರಲ್ಲಿ ಸಿಲುಕಿಕೊಂಡೆ. ನಿನ್ನ ಸುತ್ತಲೂ ಇರುವಂಥವರು ನಿನ್ನನ್ನು ಆ ಉರುಳಿನಲ್ಲಿ ಸಿಲುಕಿಸಿ ಬಿಟ್ಟರು. ಇಂದು ಯೇಸು ನಿನಗೆ ಬಿಡುಗಡೆ ಕೊಡುವನು. ಇಂದು ಒಂದು ವೇಳೆ ನಿಮ್ಮ ಮಕ್ಕಳು, ನಿಮ್ಮ ಮಗಳು ಹೌದು ಈ ರೀತಿ ಸಿಲುಕಿಕೊಂಡರಲ್ಲ ಎಂದು ಅನ್ನುತ್ತೀರಾ? ನೀವು ಅವರಿಗಾಗಿ ಪ್ರಾರ್ಥಿಸಿ ಕರ್ತನು ಬಿಡುಗಡೆ ಮಾಡುವನು. ಹಾಗೆ ಪ್ರಾರ್ಥಿಸೋಣವ? ದೇವರೇ, ಈ ದುರಾಚಾರವಾದ ಕಾರ್ಯಗಳನ್ನು, ದುಷ್ಟ ಕಾರ್ಯಗಳನ್ನು ದುಷ್ಟರೊಂದಿಗೆ ಕೂಡಿ ನಾನು ಅದನ್ನು ನಡೆಸದೇ ಇರುವಂತೆ ಕಾಪಾಡಿರಿ. ಈ ಉರುಳುಗಳಲ್ಲಿ ಸಿಕ್ಕಿಕೊಂಡಂಥ ಮಗನಿಗಾಗಿ, ಮಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಅವರನ್ನು ಬಿಡುಗಡೆ ಮಾಡಿರಿ. ಆ ದುಷ್ಟ ಮನುಷ್ಯರ ಉರುಳುಗಳಿಂದ, ತಪ್ಪಾದ ಕಾರ್ಯಗಳಿಂದ ಬಿಡುಗಡೆ ಮಾಡಿ ಇಂದಿನಿಂದ ಪರಿಶುದ್ಧಪಡಿಸಿ ಕಾದುಕೊಳ್ಳಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.
ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.